ನಮ್ಮ ಹತ್ರ ಆಡಿಟೋರಿಯಂ ಉಂಟು, ಪ್ಲಸ್ ಲಾನ್ ಏರಿಯಾ ಕೂಡ ಉಂಟು, ಆ್ಯಂಡ್ ಆಲ್ಸೋ ಅ ಬ್ಯೂಟಿಫುಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದು ಕೂಡ ಉಂಟು, ವೇರ್ ವಿ ಕ್ಯಾನ್ ಕ್ಯಾಟರ್ ಎವ್ರಿಥಿಂಗ್ ಫಾರ್ ಎವ್ರಿ ಒನ್. ಇದು ಮಂಗಳೂರಿಂದ ಬರೀ 20-25 ಕಿಲೋಮೀಟರ್ ದೂರದಷ್ಟೇ, ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಮಗೆ ಬರ್ಬೋದು. ವೆಹಿಕಲ್ ಪಾರ್ಕಿಂಗ್ ಆಗಲಿ ಹಾಗೂ ಎಷ್ಟು ಜನರದ್ದು ಕೂಡ ಒಂದು ಮ್ಯಾಕ್ಸಿಮಮ್ ಅಂದರೆ 5000-6000 ಆರಾಮ್ಸೆ ಇಲ್ಲಿ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ ಈ ಒಂದು ಕಾನ್ಸೆಪ್ಟ್. ಮದುವೆ ಅಂತಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಇದು ಹೇಳಿ ಮಾಡಿದಂಥ ಜಾಗ. ಹಾಯ್ ಎವ್ರಿವನ್, ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ. ಒಂದು ಫಂಕ್ಷನನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನೋ ಕ್ವೆಶನ್ ಬಂದಾಗ ಫಸ್ಟಿಗೆ ಫ್ಲ್ಯಾಶ್ ಆಗೋದು ಹಾಲ್ ಎಲ್ಲಿ ಬುಕ್ ಮಾಡೋಣ. ಇವಾಗಂತೂ ಹಾಲು ಬೇಕು, ಸ್ಟೇ ಕೂಡ ಇರಬೇಕು, ಪಾರ್ಕಿಂಗ್ ಚೆನ್ನಾಗಿರಬೇಕು, ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಈ ಥರ ನಾವೆಲ್ಲರೂ ಯೋಚನೆ ಮಾಡ್ತೇವೆ. ಹಾಗಾದರೆ ಇಷ್ಟು ಪರ್ಫೆಕ್ಟ್ ಆಗಿರೋಂಥ ಪ್ಲೇಸ್ ನಮ್ಮ ಫಂಕ್ಷನ್ನ ಗ್ರ್ಯಾಂಡ್ ವೈಬ್ಗೆ ಎಲ್ಲಿ ಸಿಗುತ್ತೆ? ಯೋಚನೆ ಮಾಡ್ತಾ ಇದ್ರೆ ಈ ಎಪಿಸೋಡನ್ನು ಕಂಪ್ಲೀಟ್ ಆಗಿ ನೀವು ನೋಡಿ. ವೆಲ್ಕಮ್ ಟು ಝೂಮ್ ಇನ್ ಟಿವಿ ಆ್ಯಂಡ್ ನಾನು ಪ್ರಜ್ಞಾ ಒಡಿಲ್ನಾಳ. ಮೆಮೊರೀಸ್ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗಬೇಕು ಅಂದರೆ ಇಂತಹ ಒಂದು ಲಕ್ಸುರಿ ಪ್ಲೇಸಲ್ಲಿ ನೇಚರ್ನ ನಾವು ಮೀಟ್ ಮಾಡಬೇಕು. ನೋಡಿ, ಇವರ ಟ್ಯಾಗ್ ಲೈನ್ ಕೂಡ ಹೀಗೆ ಇದೆ. ಇದು SB ಕಾನ್ವೆನ್ಷನ್ ಸೆಂಟರ್, ಕುಕ್ಕಾಜಿಯ ಇರಾದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವಂಥದ್ದು. ಸ್ಪೆಷಲ್ ಏನಂತ ನನಗನಿಸ್ತು ಅಂತ ನೀವು ಕೇಳಿದರೆ, ಅರಮನೆಯಂಥ ಲುಕ್ ಅಂತೂ ಇಲ್ಲಿ ಪರ್ಫೆಕ್ಟ್ ಆಗಿದೆ. ಅಷ್ಟೇ ಅಲ್ಲ, ಈ ಗ್ರೀನಿ ಅಟ್ಮಾಸ್ಫಿಯರ್ ನಮ್ಮನ್ನು ಮತ್ತೆ ಮತ್ತೆ ಬರಬೇಕು ಅಂತ ಹೇಳುತ್ತೆ. ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಮ್ಮ ಕಾರ್ಯಕ್ರಮವನ್ನು ಔಟ್ಡೋರ್ ಅಲ್ಲಿ ಮಾಡಬೇಕು ಅಂದರೆ ನೀವು ನೋಡ್ತಾ ಇರುವಂತಹ ಇಷ್ಟು ಚೆನ್ನಾಗಿರುವಂತಹ ಪ್ಲೇಸ್ ಇದೆ. ಹಾಗೆ ಇಂಡೋರ್ ಅಲ್ಲಿ ಕೂಡ ನಿಮ್ಮೆಲ್ಲರನ್ನ ಅಟ್ರಾಕ್ಟ್ ಮಾಡುವಲ್ಲಂತಹ ಪ್ಲೇಸ್ ಕೂಡ ಕಾಣಸಿಗುತ್ತೆ. ಹಾಲಿನ ಒಳಗಡೆ ಹೇಗಿದೆ ಅಂತ ಆ ಲುಕ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಬಟ್ ಈಗ ನೀವು ಈ ಲುಕ್ ಅನ್ನು ನೋಡಿ, ಎಷ್ಟು ಗ್ರೀನರಿ ಆಗಿದೆ ಅಲ್ಲ. ಈ ವೈಬ್ ಜೊತೆ ನಿಮ್ಮ ಫಂಕ್ಷನ್ಸ್ ಅನ್ನ ನೀವು ಕೂಡ ಮಾಡಲಿಕ್ಕೆ ಅವಕಾಶಗಳು ಈಗ SB ಕಾನ್ವೆನ್ಷನ್ ಸೆಂಟರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಎಂಟೈರ್ ಹಾಲ್ ಅಲ್ಲಿ ಚಂದ ಅಂತ ಅನ್ಸಿದ್ದು ಈ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ನೀವೇ ನೋಡಿ, ಸೆಪರೇಟ್ ಆಗಿರೋಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಎಷ್ಟು ಚೆನ್ನಾಗಿದೆ ಅಂತ. ಪುಟಾಣಿಗಳಿಗೆ ಆಡೋಕ್ಕೋಸ್ಕರ ಪ್ಲೇ ಏರಿಯಾ ಕೂಡ ಇದೆ. ಇದೇ ಯೂನಿಕ್ನೆಸ್ ಆಫ್ ಈ ಒಂದು ಕಾನ್ವೆನ್ಷನ್ ಸೆಂಟರ್. ಒಂದು ಜಾಗನ ಹುಡುಕ್ತಾ ಇರ್ತೀವಿ. ರೆಸಾರ್ಟ್ ಫೆಸಿಲಿಟಿ ಇದ್ರೆ ಅಂತೂ ನಮಗೆ ಬಹಳ ಖುಷಿ ಅನ್ಸುತ್ತೆ. ಕಾನ್ವೆನ್ಷನ್ ಸೆಂಟರ್ ಮಾತ್ರ ಇದೆಯಾ? ನೋ ವೇ. ಇಲ್ಲಿ ನಿಮಗೆ ರೆಸಾರ್ಟ್ ಫೆಸಿಲಿಟಿ ಕೂಡ ಇದೆ. ಗ್ರೀನರಿ ಅಟ್ಮಾಸ್ಫಿಯರ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಈ ರೆಸಾರ್ಟ್ ಅಲ್ಲಿ ಕೂಡ ನೀವು ನಿಮ್ಮ ಟೈಮನ್ನು ಫ್ರೆಂಡ್ಸ್ ಜೊತೆ ಬಂದು, ಫ್ಯಾಮಿಲಿ ಜೊತೆ ಬಂದು ಸ್ಪೆಂಡ್ ಮಾಡ್ಬೋದು. ನಾಟ್ ಜಸ್ಟ್ ಹಾಲ್, ನಾಟ್ ಜಸ್ಟ್ ಫಂಕ್ಷನ್, ನೀವು ಸ್ಟೇ ಆಗಲಿಕ್ಕೆ ಕೂಡ ಬೆಟರ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕೂಡ ಇಲ್ಲಿ ಸಪ್ರೇಟ್ ಆಗಿರುವಂತಹ ರೆಸಾರ್ಟ್ ಪ್ಲಾನ್ಸ್ ಅನ್ನು ಮಾಡಿದ್ದಾರೆ. ಆ್ಯಂಡ್ ಮಿತ ದರದಲ್ಲಿ, ಅಫೋರ್ಡೇಬಲ್ ಪ್ರೈಸಲ್ಲಿ, ಕೈಗೆಟಕೋ ದರದಲ್ಲಿ ಇವೆಲ್ಲವೂ ಸಿಗ್ತಾ ಇದೆ ಅನ್ನೋದೇ ಈ ಜಾಗದ ಸ್ಪೆಷಾಲಿಟಿ. ಮಂಗಳೂರಿಂದ ಕೇವಲ 20 ಕಿಲೋಮೀಟರ್, ನಮ್ಮ ಪುತ್ತೂರಿಂದ ಕೇವಲ 32 ಕಿಲೋಮೀಟರ್ ಇರೋವಂಥದ್ದು. ಅಷ್ಟಕ್ಕೂ ಇದಿರೋವಂತಹ ಜಾಗ ನಮ್ಮ ಕುಕ್ಕಾಜಿಯ ಇರಾದಲ್ಲಿ. ನೇರವಾಗಿ ನೀವು ಲೊಕೇಶನ್ ಹಾಕಿದ್ರು ಕೂಡ ಈ ಲೊಕೇಶನ್ಗೆ ನಿಮ್ಮನ್ನ ತಲುಪಿಸುತ್ತೆ. ಅಷ್ಟೇ ಅಲ್ಲ, ಈ ಡಿಜಿಟಲ್ ಏರಾದಲ್ಲಿ ಈ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ತಡ ಮಾಡಬೇಡಿ, ನಿಮ್ಮ ಫಂಕ್ಷನ್, ನಿಮ್ಮ ಸ್ಟೇಗೆ ಬೆಟರ್ ಚಾಯ್ಸ್ SB ಕಾನ್ವೆನ್ಷನ್ ಸೆಂಟರ್ ಆ್ಯಂಡ್ ರೆಸಾರ್ಟ್.
ನಮ್ಮ ಜೊತೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಯಾಲೇಸ್ ತರ ಇದೆ ಅಲ್ವಾ, ಇದರ ಮಾಲಕರಾಗಿರುವಂತಹ ರಿಯಾಜ್ ಅವರಿದ್ದಾರೆ, ಅವರ ಪ್ರೆಟಿ ಮಿಸ್ಸಸ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಫಸ್ಟ್ಗೆ ಹಾಯ್, ಹಲೋ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಐ ಥಿಂಕ್ ತುಂಬಾ ವರ್ಷದ ಡ್ರೀಮ್ ಅನ್ಸುತ್ತೆ. Yes, it's ಫೈನಲಿ ಯು ಮೇಡ್ ಇಟ್. finally it's happening today. So it's been 4 ವರ್ಷದ 3 ವರ್ಷದ ಒಂದು ಡ್ರೀಮ್. Finally today it's happening. ಓಕೆ, It feels great. It feels wonderful. It's the best feeling I have been coming across. So basically we are SB Resort and Convention Center. That's what our brand name is right now. So we usually catering wedding ceremonies, all type of corporate events and a family gathering. We have a swimming pool and also a lawn area which you can see actually. So it's beautifully built, well maintained, and it's brand new also. So everyone can come and have a look. Always welcome. Now our Kannada and Tulu audience are requesting you have to tell it in Kannada. ಕನ್ನಡದಲ್ಲಿ ಹೇಳ್ಬೋದಾ? ಇವನ್ ಐ ಆಮ್ ಅ ಕನ್ನಡಿಗ ಆಲ್ಸೋ. ಎಸ್, ನಮ್ಮ ಮಂಗಳೂರಿನವರೇ, ಬಟ್ ನಮಗೆ ಪಲ ಗೊತ್ತಾಪುಂಡತೆ ಒಂಚೂರು ಬೇತೆ ಕಡೆಗೆ ಹೋದ್ ಬೇಲೆ ಮಲ್ತೆರಂಡ ಅತನ ಆರ್ನ ಬೇಸಿಕಲಿ ಲ್ಯಾಂಗ್ವೇಜ್ ಉರ್ದು ಉಪ್ಪುಂಡು ಐಡ್ಬೋಕ ಇಂಗ್ಲೀಷ್ ಉಪ್ಪುಂಡು ಅಂಚದೊಂಚೂರೇ ಕನ್ನಡ ತುಳು ಅಂಚಿಂಚಿ ಕನ್ಫ್ಯೂಸ್ ಆಪುಂಡು. ಬಟ್ ಆರ್ ನಮಗೋಸ್ಕರ ಐತೆ ಕನ್ನಡ ಪಾತೆರ್ವೇರು. ಎಸ್, ನೀವೀಗ ನಮ್ಮ ಜನರಿಗೆ ಹೇಳಬೇಕು, ಆದಷ್ಟು ಎಂಥ ಫಂಕ್ಷನ್ಸ್ ಇದ್ರೂ ಕೂಡ ಇಲ್ಲಿಗೆ ಬನ್ನಿ. ದಯವಿಟ್ಟು ಎಲ್ಲರೂ ವೆಲ್ಕಮ್. ನಮ್ಮ SB ರೆಸಾರ್ಟ್ ಆ್ಯಂಡ್ ಕನ್ವೆನ್ಷನ್ ಸೆಂಟರಿಗೆ ನಮ್ಮ ಹತ್ರ ಆಡಿಟೋರಿಯಂ ಉಂಟು, ಪ್ಲಸ್ ಲಾನ್ ಏರಿಯಾ ಕೂಡ ಉಂಟು, ಆ್ಯಂಡ್ ಆಲ್ಸೋ ಅ ಬ್ಯೂಟಿಫುಲಿ ಸ್ವಿಮ್ಮಿಂಗ್ ಪೂಲ್ ಅದು ಕೂಡ ಉಂಟು, ವೇರ್ ವಿ ಕ್ಯಾನ್ ಕ್ಯಾಟರ್ ಎವ್ರಿಥಿಂಗ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫ್ರಮ್ ಅಸ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನಾನು ಆಗಲೇ ಹೇಳ್ತಿದ್ದೆ, ಕಾನ್ವೆನ್ಷನ್ ಸೆಂಟರ್ ಬಗ್ಗೆ ಆಲ್ರೆಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ನನಗಿವಾಗ ಇನ್ಫಾರ್ಮೇಷನ್ ಬೇಕಾಗಿರೋದು ರೆಸಾರ್ಟ್ ಬಗ್ಗೆ. ಐ ನೋ ವಾಟ್ ಈಸ್ ರೆಸಾರ್ಟ್, ಬಟ್ ವಿಷಯ ಏನು ಅಂದರೆ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ. ನಮಸ್ತೆ. ಈಗ ನೋಡಿ, ನಾವು ತಿರುಗಲಿಕ್ಕೆ ಹೋಗುವಾಗ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಕೊಂಡು ಮಂಗಳೂರಿಂದ ಎಷ್ಟೋ ಕಿಲೋಮೀಟರ್ ದೂರ ಹೋಗ್ತೇವೆ. ಇದು ಮಂಗಳೂರಿಂದ ಬರೀ 20-25 ಕಿಲೋಮೀಟರ್ ದೂರದಷ್ಟೇ, ಅರ್ಧ ಗಂಟೆ 3/4 ಗಂಟೆಯಲ್ಲಿ ನಮಗೆ ಬರ್ಬೋದು. ಇಲ್ಲಿ ನಿಮಗೆ ಯಾವ ರೀತಿ ಫೆಸಿಲಿಟಿ ಅಂದರೆ, ನಿಮಗೆ ಇಲ್ಲಿ ಯಾವುದೇ ರೀತಿಯ ವಾಹನಗಳ ಅಡೆತಡೆ ಆಗಲಿ, ಪ್ಲಸ್ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಆಗಲಿ, ಹಾಗೂ ಎಷ್ಟು ಜನರದ್ದು ಕೂಡ ಒಂದು ಮ್ಯಾಕ್ಸಿಮಮ್ ಅಂದರೆ 5,000-6,000 ಆರಾಮ್ಸೆ ಇಲ್ಲಿ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ ಈ ಒಂದು ಕಾನ್ಸೆಪ್ಟ್. ನಮ್ಮ ಕಸಿನ್ ಅವರಾದ ರಿಯಾಸತ್ ಅವರ ಒಂದು ಕನಸಾಗಿತ್ತು, ಇವರು ಮತ್ತು ಇವರ ಪೇರೆಂಟ್ಸ್ದು. ದೇವರ ದಯದಿಂದ ಎಲ್ಲವೂ ಕರೆಕ್ಟಾಗಿ ಆಗಿದೆ. ಇದೀಗ ಒಂದು ನಾವು ಗ್ರ್ಯಾಂಡಾಗಿ ಒಂದು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ದೇವೆ. ನೋಡಿ, ಎಲ್ಲರೂ ಪಬ್ಲಿಕ್ಕಿಗೆ ಏನು ಹೇಳುವುದಂದರೆ, ಒಂದು ಟ್ರೈ ಮಾಡಿ. ಮಂಗಳೂರಿಂದ ತುಂಬ ದೂರ ಏನೂ ಇಲ್ಲ, ಬರೀ ಅರ್ಧ ಗಂಟೆಯಲ್ಲಿ ನಿಮಗೆ ಇಲ್ಲಿ ಬಂದು ತಲುಪಬಹುದು. ಮತ್ತು ಎಲ್ಲ ರೀತಿಯ ನಿಮಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಲಿ, ಪೂಲ್ ಪಾರ್ಟಿ ಆಗಲಿ, ಮದುವೆ ಕಾರ್ಯಕ್ರಮ, ಎಲ್ಲ ಆಲ್ ಕೈಂಡ್ ಆಫ್ ಈವೆಂಟ್ಸ್ ನಿಮಗೆ ಆರಾಮದಿಂದ ಮಾಡ್ಬೋದು. ಬಟ್ ನೋಡ್ಲಿಕ್ಕೆ ಪ್ಯಾಲೇಸ್ ತರ ಇದೆ ಅಲ್ವಾ, ಜನ ಅನ್ಕೋತಾರೆ ಇವಾಗ. ಇನ್ನೊಂದು ಮೇನ್ ಆಗಿ ಏನು ಹೇಳಬೇಕಂದ್ರೆ, ಈಗ ನಾವು ಮಂಗಳೂರವರೇ, ಬೋಲಾರವರೇ. ಮಂಗಳೂರಲ್ಲಿ ತುಂಬ ರೀತಿಯ ಮದುವೆ ಹಾಲ್ ಇದೆ, ಆದರೆ ಇದು ನಮ್ಮ ಕುಟುಂಬದವರ ಹಾಲ್ ಆಗಿದೆ ಅಂತ ಹೇಳುವುದಲ್ಲ. ಮಂಗಳೂರಲ್ಲಿ ಈ ಥರದ ಒಂದು ಕಾನ್ಸೆಪ್ಟೇ ಇಲ್ಲ. ಇಷ್ಟೊಂದು ದೊಡ್ಡದಾಗಲಿ, ಇಷ್ಟೊಂದು ದೊಡ್ಡ ರೀತಿಯ ಒಂದು ಪಾರ್ಕಿಂಗ್ ಆಗಲಿ, ಎಲ್ಲ ಫೆಸಿಲಿಟಿ ನೀವು ನೋಡ್ಬೋದು. ಇಲ್ಲಿದು ಇಂಟೀರಿಯರ್ ಆಗಲಿ ಪ್ರತಿಯೊಂದು ಕೂಡ ಅದ್ಭುತವಾಗಿದೆ. ಮ್ಯಾಂಗ್ಳೂರಲ್ಲಿ ಇದಕ್ಕೆ ಒಂದು ಸರಿಸಾಟಿಯೇ ಇಲ್ಲ ಅಂತ ಹೇಳ್ಬೋದು. ಅಂಡ್ ಜನ ಯಾವತ್ತೂ ಯೋಚನೆ ಮಾಡ್ತಾರೆ ಬಜೆಟ್ ಹೇಗಿರ್ಬೋದು ಅಂತ. ಬಜೆಟ್ ಫ್ರೆಂಡ್ಲಿ ಆಗಿರುತ್ತಾ? ವೆರಿ 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 ಫ್ರೆಂಡ್ಲಿ. ಬಜೆಟ್ ತುಂಬ ಕಾಸ್ಟ್ಲಿ ಏನಿಲ್ಲ. ಕೆಲವರು ಅನ್ಬೋದು ಇದು ಇಷ್ಟು ಈ ಥರ ನೋಡ್ಬೋದು, ಇದು ಶ್ರೀಮಂತರಿಗೆ ಅಂತ. ಶ್ರೀಮಂತರಿಗೆ ಏನು ಕೂಡ ಇಲ್ಲ. ಇದು ಎಲ್ಲ ಜಾತಿಯ ಎಲ್ಲ ವರ್ಗದವರಿಗೆ, ಇದರಲ್ಲಿ ಜಾತಿ ಭೇದವೂ ಕೂಡ ಇಲ್ಲ. ಎಲ್ಲರಿಗೆ ನಾವು ಈಗ ಆಫರ್ಸ್ ಇಟ್ಟಿದ್ದಾರೆ ನಮ್ಮ ರಿಯಾಸತ್ ಅವರು. ಸ್ಟಾರ್ಟಿಂಗ್ ಒಂದು 8 months ಆಫರ್ಸ್ ಇದೆ, ಒಳ್ಳೆ ರೀತಿ ಪ್ರೈಸ್. ಅದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದಾರೆ. ಯಾವುದೇ ರೀತಿಯ ನಿಮಗೆ ಎಂಕ್ವೈರಿ ಇದ್ದರೆ ಕೂಡ ಆ ನಂಬರಿಗೆ ನೀವು ಕಾಲ್ ಮಾಡಿ ಮಾಹಿತಿ ಕೂಡ ಪಡೆಯಬಹುದು. ಎಸ್, ಹಾಗಾದ್ರೆ ಈ ಕೆಳಗೆ ಕೊಡ್ತಾ ಇರುವಂತಹ ನಂಬರ್ಗೆ ನೀವು ಕನೆಕ್ಟ್ ಆಗಿ. ಇಲ್ಲಿ ಯಾವುದೇ ಜಾತಿ ಧರ್ಮಗಳ ಭೇದ ಇರೋದಿಲ್ಲ, ಬದಲಾಗಿ ಫಂಕ್ಷನ್ ಅನ್ನ ಗ್ರ್ಯಾಂಡ್ ಮಾಡೋದಷ್ಟೇ ನಮ್ಮೆಲ್ಲ ಡ್ರೀಮ್ ಆಗಿರುತ್ತೆ. ಸೊ ನಿಮ್ಮ ಫಂಕ್ಷನ್ ಕೂಡ ಗ್ರ್ಯಾಂಡ್ ಆಗಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಆಗಿ ಈ ಬ್ಯೂಟಿಫುಲ್ ಫ್ಯಾಮಿಲಿಯಿಂದ ಕ್ರಿಯೇಟ್ ಆಗಿರೋಂತಹ ಈ ಒಂದು ಹಾಲನ್ನು.
ಶುಭಾರಂಭ ಕಾರ್ಯಕ್ರಮಕ್ಕಂತೂ ತುಂಬ ಜನ ಬಂದಿರೋ ಅಂಥದ್ದು. ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಎಲ್ಲರೂ ಕೂಡ ಸೇರಿಸಿ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ಇವರ ಪ್ರೀತಿ ಪಾತ್ರರು ಕೂಡ ಬಂದಿದ್ದಾರೆ. ಹಾಗೆ ನಮಗೆ ಸರ್ ಒಬ್ರು ಸಿಕ್ಕಿದ್ದಾರೆ, ಅವ್ರ ಹತ್ರ ಕೇಳೋಣ ಅವ್ರಿಗೆ ಹೇಗೆ ಫೀಲ್ ಆಯಿತು ಈ ಹಾಲನ್ನು ನೋಡಿ, ಫಂಕ್ಷನನ್ನು ನೋಡಿ ಅಂತ. ನಮಸ್ತೆ ಸರ್, ನಿಮ್ಮ ಹೆಸರು? ಜಮಾಲುದ್ದೀನ್ ಅಲೆಯಂಗಡಿ. ಓಕೆ ಸರ್, ಹೇಗಿದೆ ಹಾಲ್? ಹಾಂ, ಫೈನ್. ಇದಂದರೆ ಎಂಥ ಫಂಕ್ಷನ್ ಬೇಕಾದರೂ ಮಾಡ್ಬೋದು, ಸಣ್ಣದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಔಟ್ಸೈಡಲ್ಲಿ ಮಾಡ್ಬೋದು, ಇನ್ಸೈಡಲ್ಲಿ ಮಾಡ್ಬೋದು. ಅಲ್ಲ ಸ್ವಿಮ್ಮಿಂಗ್ ಏರಿಯಾ ಇದೆ, ಅಲ್ಲಿಯೂ ಕೂಡ ಒಂದು ಚಿಕ್ಕ ಒಂದು 250-300 ಮೆಂಬರ್ಸನ್ನು ಅಲ್ಲಿ ಕೂಡ ಒಂದು ಗೆಟ್ ಗೆದರ್ ಥರ ಮಾಡ್ಬೋದು. ಮದುವೆ ಅಂತಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಇದು ಹೇಳಿ ಮಾಡಿದಂಥ ಜಾಗ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಪ್ಲ್ಯಾನ್? ಖಂಡಿತ ಇಲ್ಲೇ ಮಾಡಬೇಕು ಅಂತ ಪ್ಲಾನಿಂಗ್ ಇಟ್ಟಿದೆ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಇನ್ಮೇಲೆ ನೀವು ಏನೇ ಫಂಕ್ಷನ್, ಮದುವೆ, ಮೆಹಂದಿ, ಸಂಗೀತ್, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ, ಗೆಟ್ ಟುಗೆದರ್ ಪಾರ್ಟೀಸ್, ಯಾವುದೇ ಫಂಕ್ಷನ್ ಆಗಿದ್ರು ಕೂಡ ನೀವು ಪರ್ಫೆಕ್ಟ್ ಸ್ಟೇಜ್ ಜೊತೆಗೆ ಹಾಲನ್ನು ಅಟ್ ಎ ಟೈಮ್ ಹುಡುಕ್ತಾ ಇದ್ರೆ ಮಿಸ್ ಮಾಡಲೇಬೇಡಿ. ನಿಮಗೆ ಎಲ್ಲ ರೀತಿಯ ಫೀಲ್ ಕೂಡ ಇದೇ ಜಾಗದಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಡೆಸ್ಟಿನೇಷನನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಿ ಅಂತ ಹೇಳ್ತಾ